ಸನಾತನ ಧರ್ಮದ ಹುಡುಗಿರು ಯಾಕೆ ಟ್ರ್ಯಾಪಿಗೆ ಬೀಳ್ತಾರೆ ಅಂದರೆ ಸನಾತನ ಶಿಕ್ಷಣವೇ ಇಲ್ಲ ಇವತ್ತು. ಕೆಟ್ಟದೇ ಒಳ್ಳೇದೇ ಆ ಡಿಸ್ಕ್ರಿಷನ್ ನಮ್ಮಲ್ಲಿರಬೇಕು. ಮಕ್ಕಳಿಗೆ ಅದನ್ನು ಹೇಳ್ಕೊಡೋದೇ ಇಲ್ಲ. ಅಲ್ಲ, ಬೀದಿಗೆ ಬಂದು ಪಕ್ಕದ ಮನೆಗೆ ತೊಂದರೆ ಕೊಟ್ಟು ನಮ್ಮ ಮನೆಗೆ ಬರಲ್ವಾ? ಬೇಸಿಕ್ ಕಾಮನ್ ಸೆನ್ಸು. ಸೊ ಇಷ್ಟು ಕಾಮನ್ ಸೆನ್ಸ್ ನಮ್ಮಲ್ಲಿ ಬೆಳೆಸಿಲ್ಲ. ಇದಕ್ಕೆ ನಾನಾ ಕಾರಣಗಳಿವೆ. ಮುಖ್ಯ ಕಾರಣ ನನಗನ್ನಿಸೋದು ಒಂದು ಪೊಲಿಟಿಕಲ್ ಪ್ರಾಬ್ಲಮ್ಸು. ನಮ್ಮ ದೇಶದ ಚುಕ್ಕಾಣಿಯನ್ನು ಹಿಡಿದಂಥ ಮೊದಲ ಪ್ರಧಾನಮಂತ್ರಿಯಿಂದ ಶುರುವಾದದ್ದು ಏನು ಅಂದರೆ ಈ ಮೂಲ ನಿವಾಸಿಗಳಿಗೆ, ಮೂಲ ಧರ್ಮಗಳಿಗೆ, ಇಲ್ಲಿನ ಈ ಉದಾರವಾದಂತಹ ಸನಾತನ ಧರ್ಮದ ಎಲ್ಲ ಮತ ಸಿದ್ಧಾಂತಗಳಿಗೂ ತುಂಬ ಅನ್ಯಾಯ ಮಾಡಲಾಯಿತು. ನಮ್ಮನ್ನು ನಾಶ ಮಾಡೋಕ್ಕೆ ಹೊರಟಿರುವಂಥ 2 ದೊಡ್ಡ ವಿಧರ್ಮೀಯ ಮತಗಳಿಗೆ ಎಲ್ಲ ಥರ ಪ್ರೋತ್ಸಾಹ ಆಯಿತು. ನಾರ್ತ್ ಈಸ್ಟ್ ಕಿತ್ಕೊಂಡು ಹೋಯಿತು ಎಷ್ಟು ಮತ. ಅದಕ್ಕೆಲ್ಲ ಕಾರಣ ಪೊಲಿಟಿಕಲ್ ಪವರೇ. ಒಳ್ಳೊಳ್ಳೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಸಶಕ್ತವಾದ ದೇಶಭಕ್ತರಾದಂತಹ ನಾಯಕರನ್ನು ದೂರ ಇಡಲಾಯಿತು, ಎಲ್ಲೆಲ್ಲೋ ಮರೆಯಾದರು, ಏನೇನೋ ಆಯಿತು, ಬೇಕಾದಷ್ಟು ಆಟಗಳಾಡಿದ್ರು. ಆ ಒಂದು ಡೈನಾಸ್ಟಿಕ್ ರೂಲ್ ಅನ್ನೋದು ಸುಮಾರು ಹಾಳು ಮಾಡ್ತು ನಮ್ಮ ದೇಶನ. ಎರಡನೇದಾಗಿ ಮೊದಲ 3-4 ಶಿಕ್ಷಣ ಮಂತ್ರಿಗಳು ನೋಡಿದ್ರೆ ಮೊದಲನೇ ಅವನು ಭಾರತೀಯನೇ ಅಲ್ಲ ಅಂತ ಹೇಳ್ತಾರೆ. ಎಲ್ಲೋ ಬೇರೆ ಮಿಡ್ಲ್ ಈಸ್ಟಲ್ಲಿ ಈ ದೇಶದ ಬಗ್ಗೆ ಏನೂ ಗೊತ್ತಿಲ್ಲ, ಈ ದೇಶದ ಬಗ್ಗೆ ಗೌರವ ಇಲ್ಲ, ಈ ದೇಶವನ್ನು ಹಾಳು ಮಾಡೋಕ್ಕೆ ಹೊರಟಂಥವ್ರು ಶಿಕ್ಷಣ ಮಂತ್ರಿಗಳಾದರು. ಸೊ ಶಿಕ್ಷಣದಲ್ಲಿ ಭಾರತೀಯತೆಯನ್ನು ಕಿತ್ತಾಕಿದ್ರು. ನಮ್ಮನ್ನು ಲೂಟಿ ಮಾಡಿ, ಹಾಳು ಮಾಡಿ, ಮತಾಂತರ ಮಾಡಿ, ಅತ್ಯಾಚಾರ ಮಾಡಿ, ಎಲ್ಲ ಮಾಡಬಾರ್ದನ್ನು ಮಾಡಿ, ಜನೋಸೈಡ್, ನರಹತ್ಯೆಯನ್ನು ಭಾರಿ ಪ್ರಮಾಣದಲ್ಲಿ ಮಾಡಿದಂಥವ್ರನ್ನ ಈ ದೇಶಕ್ಕೆ ಬಂದ ನಮ್ಮ ಫ್ರೆಂಡ್ಸ್ ಅಂತ ಅನ್ನೋ ಥರ ತೋರಿಸಿದ್ರು. ಅವರೆಲ್ಲ ಈ ದೇಶಕ್ಕೆ ಆಕ್ರಮಣಕಾರರು ಬಂದ ಮೇಲೆ ಇಂಡಿಯನ್ ಕಲ್ಚರ್ ವಾಸ್ ಬಾರ್ನ್ ಅಂತ ಬರೆಯುತ್ತೆ ಟೆಕ್ಸ್ಟ್ ಬುಕ್. ಇಂಡಿಯನ್ ಕಲ್ಚರ್ ವಾಸ್ ಬಾರ್ನ್ ಅವ್ರು ಬಂದ ಮೇಲೆ. ನಾನೇ ಓದಿದ್ದೀನಿ. ಅವ್ರು ಬಂದಮೇಲೆ ಎಲ್ಲ ಹೋಯ್ತು ಅಂತ, ಅವ್ರು ಬಂದಮೇಲೆ ಹುಟ್ಟಿತು ಅಂತ. ಆಮೇಲೆ ನಮ್ಮಲ್ಲಿ ಏನಿತ್ತು, ಬರೀ ಜಾತಿ. ಏನು ನಾನ್ಸೆನ್ಸ್ ಅದು, ಏನು ಜಾತಿ ಅದು? ಅವರವರ ವೃತ್ತಿ ಅವ್ರವ್ರು ಮಾಡ್ತಾಯಿದ್ರು. ಈಗ ಒಂದು ಇದರಲ್ಲಿ TV ಸ್ಟೇಷನಲ್ಲಿ ಒಬ್ಬರು ಕ್ಯಾಮ್ರಾ ಅವ್ರು ಇರ್ತಾರೆ, ಅವ್ರ ಕೆಲಸ ಮಾಡ್ತಾರೆ. ಎಡಿಟಿಂಗ್ ಒಬ್ಬರು ಮಾಡ್ತಾರೆ, HR ಕೆಲಸ HR ಮಾಡ್ತಾರೆ, ಮಾರ್ಕೆಟಿಂಗ್ ಒಬ್ಬರು ಮಾಡ್ತಿರ್ತಾರೆ, ಆ್ಯಂಕರ್ಸ್ ಅವ್ರ ಕೆಲಸ ಮಾಡ್ತಿರ್ತಾರೆ. ನಮ್ಮ ಥರ ಗೆಸ್ಟ್ಗಳು ಬಂದು ಹೋಗ್ತಾ ಇರ್ತಾರೆ, ವಿಸಿಟರ್ಸ್ ಬಂದು ಹೋಗ್ತಾರೆ. ಇನ್ಯಾರೋ ನಮಗೆಲ್ಲ ಟೀ ಕಾಫಿ ರೆಡಿ ಮಾಡ್ತಿರ್ತಾರೆ, ಊಟ ರೆಡಿ ಮಾಡ್ತಿರ್ತಾರೆ, ಇನ್ನೊಬ್ರು ಮೇಂಟೆನೆನ್ಸ್ ನೋಡ್ಕೊಳ್ತಿರ್ತಾರೆ. ಇದೇ ತಾನೇ. ಹಾಗೆ ಸಮಾಜದಲ್ಲಿ ಎಲ್ಲ ವರ್ಣದವರು ಅವ್ರವ್ರ ಕೆಲಸ ಮಾಡ್ಕೊಂಡಿದ್ರು. ಎಲ್ಲರಿಗೂ ಸಂಪತ್ತನ್ನು ನಿರ್ಮಾಣ ಮಾಡೋಕ್ಕೆ, ಉದ್ಯೋಗಗಳನ್ನು ಸೃಷ್ಟಿ ಮಾಡೋಕ್ಕೆ ಈ ವ್ಯವಸ್ಥೆ ಆಯಿತು. ಅದು ವರ್ಣ ವ್ಯವಸ್ಥೆ. ಇವರೇನು ಮಾಡಿದ್ರು ಅಂದರೆ ಅವರಲ್ಲಿದ್ದ ಜಾತಿ ವ್ಯವಸ್ಥೆನ ನಮ್ಮ ತಲೆ ಮೇಲೆ ಹೇರಿ, ಇದೆಲ್ಲ ಜಾತಿ, ಚೀಚಿ ನೀನು ಕಸ ಗುಡಿಸ್ತೀಯ, ಚೀಚಿ ನೀನು ಆ್ಯಂಕರಿಂಗ್ ಮಾಡ್ತೀಯ, ಚೀಚಿ ನೀನು ಕನ್ನಡ ಮಾತಾಡ್ತೀಯ, ನೀನು ಕೆಸರಲ್ಲಿ ವ್ಯವಸಾಯ ಮಾಡ್ತೀಯ. ಮಾಡ್ತಾ ಇರುವ ಕೆಲಸದ ಬಗ್ಗೆ ಕಾಯಕವೇ ಕೈಲಾಸ ಭಾವ ಹೋಗ್ಬಿಟ್ಟು ಇದು ತುಂಬ ನಿಕೃಷ್ಟ, ನಾನು ಯಾಕೆ ಈ ಕೆಲಸ ಮಾಡಬೇಕು ಅನ್ನೋ ಭಾವನೆ ಮೂಡಿಸಿದ್ರು. ಅದು ಇನ್ನೊಂದು ಕಡೆಯಿಂದ ಅಟ್ಯಾಕ್ ಆಯಿತು. ಆಮೇಲೆ ಇನ್ನೊಂದು ತುಂಬ ದೊಡ್ಡ ದುಶ್ಶಕ್ತಿ ಅಂತಂದರೆ ನಾನು ಹೇಳೋದು ನಮ್ಮ ಭಾರತದ ದೊಡ್ಡ ಕಸದ ತೊಟ್ಟಿ ಅಂತಲೇ ಹೇಳ್ತೀನಿ. ಯಾರೇನಾದರೂ ಅಂದ್ಕೊಳ್ಳಿ, ದಟ್ ಈಸ್ ಬಾಲಿವುಡ್. ಭಾರತದ ದೊಡ್ಡ ಕಸದ ತೊಟ್ಟಿ ಅಂತಲೇ ಹೇಳ್ತೀನಿ ನಾನು ಅದನ್ನು. ಎಲ್ಲೋ ಇವಾಗ ವಿವೇಕ್ ಅಗ್ನಿಹೋತ್ರಿ ಕೆಲವರು ಬಿಟ್ಟುಬಿಟ್ರೆ, ಒಳ್ಳೆ ಡೈರೆಕ್ಟರ್ಸ್ ಬಿಟ್ಬಿಟ್ರೆ, ಎಲ್ಲರೂ ಮಾಡಿರೋವಂಥದ್ದು ಡ್ಯಾಮೇಜು ಅಷ್ಟಿಷ್ಟಲ್ಲ. ಯಾವಾಗಲೂ ನಮ್ಮ ಸನ್ಯಾಸಿಗಳನ್ನ ಆಡ್ಕೊಳ್ಳೋದು, ಪುರೋಹಿತರನ್ನ ಆಡ್ಕೊಳ್ಳೋದು, ಜಮೀನ್ದಾರರನ್ನ ಆಡ್ಕೊಳ್ಳೋದು, ಎಲ್ಲ ಗೌಡ್ರು ವಜ್ರಮುನಿ ಕ್ಯಾರೆಕ್ಟರ್ ಥರ ತಂದುಬಿಟ್ಟು ಎಲ್ಲ ಬರೀ ಹಾಳು ಮಾಡೋದು, ಮೋಸ ಮಾಡೋದು, ಅತ್ಯಾಚಾರ ಮಾಡೋದು, ಜನರನ್ನ ಲೂಟಿ ಎಲ್ಲರೂ ಹಾಗೆ ಇರ್ತಾರೆ. ನಾನು ಕಣ್ಣಾರೆ ನೋಡಿದ್ದೀನಿ ನಮ್ಮ ಹಳ್ಳಿಗಳಲ್ಲಿ ಎಷ್ಟು ಒಳ್ಳೊಳ್ಳೆ ಜಮೀನ್ದಾರು ಶಾನ್ಭೋಗರಿದ್ದಾರೆ. ಏನು ಜನರಿಗೆ ಊಟಗಳು ಹಾಕೋದೇನು, ಬರಗಾಲ ಬಂದರೆ 2 ವರ್ಷ ಅವ್ರ ಮನೇಲಿ ಊಟ ಹಾಕಿದ್ದಾರೆ. ತಮ್ಮ ಭೂಮಿಯನ್ನೆಲ್ಲ ಜನರಿಗೆ ಹಂಚಿದ್ದಾರೆ. ಊರಿನ ಧರ್ಮಕರ್ಮಗಳನ್ನು, ಜಾತ್ರೆಗಳನ್ನ ನಡೆಸ್ಕೊಂಡು ಅಂಥವರೆಲ್ಲ ಇದ್ದಾರೆ. ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡಲಿ ನೋಡೋಣ. ಬರೀ ದುಷ್ಟ ಜಮೀನ್ದಾರರದೇ ಸಿನಿಮಾ. ಅಂದರೆ ಏನಾಗ್ಬಿಡುತ್ತೆ ಅಂದರೆ ಪೀಳಿಗೆಯಿಂದ ಪೀಳಿಗೆಗೆ 2, 3, 4 ಪೀಳಿಗೆ ಅದನ್ನು ನೋಡಿ 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 ಜಮೀನ್ದಾರೆಲ್ಲ ಕಳ್ಳರು, ಪುರೋಹಿತರೆಲ್ಲ ಕಳ್ಳರು. ಪಾಪ ಬಡಪಾಯಿ ಅವನಿಗೆ ಏನೂ ಇಲ್ಲ, ಸರ್ಕಾರ ಅಂತೂ ಎಲ್ಲ ಕಿತ್ಕೊಂಡ್ಬಿಟ್ಟಿದೆ. ಈ ನಮ್ಮದೆಲ್ಲ ಕಿತ್ಕೊಂಡು ಇನ್ನೊಬ್ರಿಗೆ ಕೊಡೋದು ತಾನೇ ಕೆಲಸ. ಏನೂ ಇಲ್ಲ. ಆ ಸೆಕ್ಯೂರಿಟಿ ಗಾರ್ಡ್ ಕೊಡೋ ದುಡ್ಡಲ್ಲಿ 1/10 ಭಾಗ ಕೂಡ ಬರಲ್ಲ ಒಬ್ಬ ಸರ್ಕಾರಿ ದೇವಸ್ಥಾನದ ಅರ್ಚಕನಿಗೆ. ಕಡು ಬಡತನ. 3,000 ರೂಪಾಯಿ 4,000 ರೂಪಾಯಿ ಕೊಡ್ತಾರೆ. ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ. ಅವನು ತಟ್ಟೆ ಕಾಸು ಮೇಲೆ ಕಣ್ಣಿಡ್ರೆ ಇನ್ನೇನು ಮಾಡಬೇಕು? ಅವ್ನು ಬದುಕೋದು ಹೆಂಗೆ? ಅವನು ಆ ಸ್ಥಿತಿಗೆ ಇಳಿಸ್ತವ್ರು ನಾವು ತಾನೇ ಆಡ್ಕೊಳ್ಳೋದು. ಅವನು ಯಾವಾಗ ಬಡತನಕ್ಕೆ ಇಳಿಸಿದ್ದಲ್ಲದೆ ಆಡ್ಕೊಳ್ಳಾಟ ಬೇರೆ. ಹೊಟ್ಟೆ ತುಂಬ ಕೊಡಿ ಸಂಬಳ. ಅವ್ನು ಯಾಕೆ ತಟ್ಟೆ ಕಾಸು ಮೇಲೆ ಆಸೆ ಪಡ್ತಾನೆ?
ಈ ಥರ. ಸೊ ಒಂದು ಕಡೆ ಪುರೋಹಿತರ ಮೇಲೆ ಸನ್ಯಾಸಿಗಳನ್ನು, ಏನು ಎಲ್ಲ ಸನ್ಯಾಸಿಗಳು ಅಷ್ಟು ಕಪಟಿಗಳಿರ್ತಾರೆ? ಈ ಕೆಟ್ಟ ವಿಧರ್ಮೀಯ ಮತಗಳಲ್ಲಿ ಕಚಡಗಳೇನೂ ನಡೆಯೋದಿಲ್ವ? ಆಚೆ ಬರಲಿ ನೋಡೋಣ, ಒಂದು ಸಿನಿಮಾ ಒಂದು ಸೀರಿಯಲಲ್ಲಿ ತೋರಿಸ್ಲಿ ನೋಡೋಣ. ಎಲ್ಲೋ ಒಂದು ಕೇರಳ ಸ್ಟೋರಿ ಬಂತು, ಇನ್ಯಾವುದೋ ಅದಕ್ಕೆ ಏನು ಗುಲ್ಲೆಬ್ಸ್ಬಿಟ್ರು. ನಮ್ಮ ಹಗಲು ರಾತ್ರಿ ಎಲ್ಲ ಸಿನಿಮಾಗಳಲ್ಲೂ ಎಲ್ಲ ಸೀರಿಯಲ್ಗಳಲ್ಲೂ ಒಂದು ಕಪಟಿಯಾಗಿ ಸನ್ಯಾಸಿನ ತೋರಿಸೋದು, ಆಡ್ಕೊಡೋದು, ಜೋಕ್ಸ್ ಮಾಡೋದು, ಈ ಥರ ಮಾಡಿ 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 ಏನಾಗಿದೆ, ಒಂಥರ ನಮಗೆ ಆಧಾರ ಇಲ್ದಂಗೆ ಆಗಿದೆ. ಇವತ್ತು ನೋಡಿ, ಸುಮಾರು ಜನರಿಗೆ ಸನ್ಯಾಸಿಗಳು, ಮಠಗಳು, ಪುರೋಹಿತರು ಅಂದರೆ ಆಧಾರ ಇಲ್ಲ, ಗೌರವ ಇಲ್ಲ. ಅದು ಅವರ ಒಂದು ಬಾಲಿವುಡ್ ಮಾಡಿರೋ ಕೆಲಸ. ಆಮೇಲೆ ಈ ದೀವಾರ್ ಥರ ಸಿನಿಮಾಗಳಲ್ಲಿ ನೋಡ್ತೀವಿ, ಇವನು ನಾಸ್ತಿಕ ನಾನು ಅಂತ, ಅವರಮ್ಮ ದೇವ್ರ ಪ್ರಾರ್ಥನೆ ಮಾಡ್ತಿದ್ದೆ, ಇವನು ನಾಸ್ತಿಕ, ಐ ಡೋಂಟ್ ಕೇರ್ ಅಂತ ಕೂತಿರ್ತಾನೆ. ಕೊನೆಗೊಂದಿನ ಹೋಗ್ಬಿಟ್ಟು ಅವ್ರ ಅಮ್ಮಂಗೇನೋ ತೊಂದರೆ ಆಗುತ್ತೆ, ಹೋಗ್ಬಿಟ್ಟು ಚೆನ್ನಾಗಿ ಬೈತಾನೆ ದೇವ್ರನ್ನ, ಅವತ್ತೇ ಹೊರಗೆ ಹೋಗೋದು ಅವನು. ಆಮೇಲೆ ಅವನಿಗೆ ಈ ಬೇರೆ ಯಾವುದೋ ಅನ್ಯಮತದ್ದು ಯಾವುದೋ ಒಂದು ನಂಬರು, ಅದು ಇವನಿಗೆ ತುಂಬ, ಅಂದರೆ ನಿನ್ನ ದೇವ್ರ ಪ್ರಯೋಜನ ಇಲ್ಲ, ನಂದಕ್ಕೆ ಬಾ, ಈ ಥರ ಮಾಡಿಸೋವಂಥದ್ದು, ಈ ಥರ ತುಂಬ ನಡೆಯುತ್ತೆ. ಸೊ ಬಾಲಿವುಡ್ ಏನು ಮಾಡಿದೆ ಅಂದರೆ, ನೀನು ಹೇಳುವ ಆ ಟಾರ್ಗೆಟ್ ಯೂತ್ ಇದ್ದಾರಲ್ಲ, ಅವ್ರಿಗೆ ಬಾಲಿವುಡಿನ ಹುಚ್ಚಿದೆ. ಸೊ ಈ ಟಿ ವಿ ಮೂಲಕ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ ನಮ್ಮ ಹೆಣ್ಮಕ್ಳಿಗೆ, ನೀವು ಯಾವುದೇ ಮತ ಕುಲಕ್ಕೆ ಸೇರಿ ಎಲ್ಲೇ ಸೇರಿರಲಿ, ದಯವಿಟ್ಟು ಬಾಲಿವುಡ್ ಅಂತಹ ಕೊಳಕು ಕಸವನ್ನು, ಆ ಡೈಲಾಗ್ಸ್ನ ಬೈಹಾಟ್ ಮಾಡಿ ಹೇಳುವಂಥ ಅಶ್ಲೀಲತೆಯ ನಟ ನಟಿಯರ ಮಾತುಗಳನ್ನು ಅವರು ದುಡ್ಡು ತೊಗೊಳ್ತಾರೆ, ಅತ್ಲಾಗ ಹೋಗ್ತಾರೆ. ಅವ್ರಿಗೆ ಎಷ್ಟು ಮಂದಿಯ ದೇಶದ ಬಗ್ಗೆ ಗೌರವ ಇದೆಯೋ ಗೊತ್ತಿಲ್ಲ, ಕಚಡ ಜನ. ಅವರು ಏನು ಬೇಕಾದ್ರೆ ದುಡ್ಡು ಕೊಟ್ಟರೆ ಎಕ್ಸ್ಪೋಸ್ ಮಾಡುವಂಥ ಜನ. ಅವರ ಸ್ಕ್ರಿಪ್ಟ್ ರೈಡಿಂಗ್, ಆ ಸ್ಕ್ರಿಪ್ಟನ್ನು ಬರೆಯೋನು ಯಾನಿದ್ದಾನಲ್ಲೇ ಅವನು ತುಂಬ ಡೇಂಜರಸ್. ಅದನ್ನು ನಂಬಿಕೊಂಡು ನೀವುಗಳು ಅಭಿಪ್ರಾಯವನ್ನು ಫಾರ್ಮ್ ಮಾಡ್ಕೋಬೇಡಿ. ಇವರು ಆ ಅಭಿಪ್ರಾಯ ಫಾರ್ಮ್ ಮಾಡ್ಕೊಳ್ತಾರೆ. ಸೊ ಏನಾಗೋಗುತ್ತೆ, ನಮ್ಮ ದೇಶ, ಧರ್ಮ, ನಮ್ಮ ತಂದೆ ತಾಯಿ, ನಮ್ಮ ಪರಂಪರೆ, ನಮ್ಮ ಜಾತ್ರೆ, ಎಲ್ಲದರ ಬಗ್ಗೆ, ಒಂದು ತಿಲಕದ ಬಗ್ಗೆ, ಯಾವುದೇ ವಿಲೇನ್ ತೆಗೆದುಕೊಳ್ಳಿ, ರುದ್ರಾಕ್ಷಿ ಮಾಲೆ ಒಂದು ದೊಡ್ಡ ತಿಲಕ ಇಟ್ಕೊಂಡಿದ್ದಾನೆ, ಆಗ್ತಾನೆ ದೇವ್ರ ಪೂಜೆ ಮಾಡಿಬಿಟ್ಟು ಬಂದು ಕೊಲೆ ಮಾಡ್ತಾನೆ. ಯಾಕಂತ ತೋರಿಸ್ಬೇಕು? ಯಾಕೆ ಆ ರುದ್ರಾಕ್ಷಿ ಮಾಲೆ ತಿಲಕನ ಆ ವಿಲೈನಲ್ಗೆ ತೋರಿಸ್ಬೇಕು? ಶುದ್ಧ ಹಿಂದಿ ಅಥವಾ ಶುದ್ಧ ಕನ್ನಡ ಮಾತಾಡೋನು ವಿಲೈನು ಅಥವಾ ಕಾಮಿಡಿಯನ್ ಆಗಿರ್ತಾನೆ. ಟೀಚರ್ಸ್ನ ಕಾಮಿಡಿಯನ್ಸರ ತೋರಿಸ್ತಾರೆ, ತಿಕ್ಕಲಾಗಿ ಆಡ್ತಿರ್ತಾರೆ ಟೀಚರ್ಸು, ಲೆಕ್ಚರರ್ಸು, ಅವರಲ್ಲಿ ಏನೋ ನಡೀತಾ ಇರುತ್ತೆ ಚಕ್ಕಂದ, ಈ ಥರದ್ದು. ಅದೇನಾಗತ್ತೆ ಅಂದರೆ, ಇದೆಲ್ಲ ಸಮಾಜದಲ್ಲಿ ಇಲ್ಲ ಅಂತ ನಾನು ಹೇಳಲ್ಲ. ಒಂದು 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 ತೋಟವನ್ನು ಬೆಳೆಸುವಾಗ ಒಂದಷ್ಟು ಚೆನ್ನಾಗಿ ಬೆಳೆ ಬೆಳೆಯುತ್ತೆ, ಒಂದು ಸ್ವಲ್ಪ ಕಳೆನೂ ಬೆಳೆಯುತ್ತೆ. ಹಾಗೆ ಇದೆಲ್ಲ ಕಳೆ ಇದ್ದಂಗೆ ಸನಾತನ ಸಮಾಜದಲ್ಲಿ. ಅದನ್ನು ವೈಭವೀಕರಿಸಿ ತೋರಿಸಿ ನಮ್ಮ ಮಕ್ಕಳಲ್ಲಿ ಸ್ವಲ್ಪ ಥಿಂಕಿಂಗ್, ಆಲೋಚನೆ ಶುರು ಆಗುತ್ತಲ್ಲ ಹೈಸ್ಕೂಲಿಂದ, ಅವ್ರಿಗೆ ನಮ್ಮ ಸನ್ಯಾಸಿಗಳ ಮೇಲೆ, ನಮ್ಮ ಮಠ ಮಂದಿರಗಳ ಮೇಲೆ, ನಮ್ಮ ಪುರೋಹಿತರ ಮೇಲೆ, ನಮ್ಮ ಜಮೀನ್ದಾರರ ಮೇಲೆ, ಪೊಲೀಸ್ನ ಎಷ್ಟು ಕೆಟ್ಟದಾಗಿ ತೋರಿಸ್ತಾರೆ. ಒಬ್ಬರು ಪೊಲೀಸು ಕೇಸ್ ಹಾಕಿಲ್ವಲ್ಲ ಅನ್ಸುತ್ತೆ ನಮಗೆ, ಎಷ್ಟು ಕೆಟ್ಟದಾಗಿ ತೋರಿಸ್ತಾರೆ. ಎಲ್ಲ ಪೊಲೀಸರು ಒಬ್ರು ಕೈಗೊಂಬೆ ಅನ್ನೋ ಥರ ತೋರಿಸ್ತಾರೆ. ಲಾಯರ್ಗಳನ್ನು ಎಷ್ಟು ಕೆಟ್ಟದಾಗಿ ತೋರಿಸ್ತಾರೆ. ಅಂದರೆ ಈ ಸಮಾಜದಲ್ಲಿ, ಭಾರತದಲ್ಲಿ ಯಾರೂ ನಂಬಿಕೆಗೆ ಅರ್ಹರಲ್ಲ, ಯಾರೂ ವಿಶ್ವಾಸ ಪಾತ್ರರಲ್ಲ, ಎಲ್ಲ ಸಮಾಜ ಕೆಟ್ಟು ಹೋಗಿದೆ, ಹಳಸೋಗಿದೆ ಅನ್ನೋ ಅಭಿಪ್ರಾಯವನ್ನು ಮೂಡಿಸ್ತಾರೆ. ಯಾವ್ದು ಚೆನ್ನಾಗಿದೆ? ಆ ಎರಡು ವಿಧರ್ಮೀಯ ಮತಗಳು. ಅವರು ಏನು ಸೇವೆ ಮಾಡ್ತಾರೆ, ಆಸ್ಪತ್ರೆ ನಡೆಸ್ತಾರೆ, ಸ್ಕೂಲ್ ನಡೆಸ್ತಾರೆ, ಅವ್ರ ಗಬ್ಬರೆಲ್ಲ ಮುಚ್ಚಾಕ್ಬಿಟ್ಟು ಅವ್ರನ್ನ ಆಶ್ರಯ ಕೊಡೋರ ಥರ ಅಲ್ಲಿ ಕೂತ್ಕೊಂಡು ಜಗಲಿ ಮೇಲೆ ಎಲ್ಲರೂ ಒಳ್ಳೆ ಮಾತು ಹೇಳೋ ಅಂಥ ಕ್ಯಾರೆಕ್ಟರ್ಸ್ನ ಇಂಟ್ರಡ್ಯೂಸ್ ಮಾಡ್ತಾರೆ. ಸೊ ಇದೆಲ್ಲ ಸಟಲ್ಲಾಗಿ ಕಂಡೀಷನಿಂಗ್ ಅಂತ ಹೇಳ್ತಾರೆ, ಇದು ನಡೀತಾ ಇದೆ. ಇದಕ್ಕೆ ನಾವೆಲ್ಲರೂ ಬಲಿಯಾಗಿದ್ದೀವಿ, ನಮ್ಮ ಮಕ್ಕಳು ವಿಶೇಷವಾಗಿ ಬಲಿಯಾಗಿದ್ದಾರೆ. ಇದು ಒಂದು ಕಾರಣ. ಮೊದಲನೇದಾಗಿ ನಾನು ಹೇಳಿದ್ದು, ನಮಗೆ ಶಿಕ್ಷಣವೇ ಇಲ್ಲ. ನಾವು ರಾಮ ಅಂದರೆ ರಾಮನ ಬಗ್ಗೆ 10 ಮಾತು ಕೆಟ್ಟದಾಗಿ ಮಾತಾಡಿದಾಗ ಅದು ಹಾಗಲ್ಲ ಹೀಗೆ ಅಂತ ಹೇಳೋಕ್ಕೆ ಇವರು ಓದೇ ಇರಲ್ವಲ್ಲ. ಎರಡನೇದಾಗಿ ಶಿಕ್ಷಣ ಆಗಿದೆ. ಶಿಕ್ಷಣದಲ್ಲಿ ಕಾಪಿ ಪೇಸ್ಟ್ ಶಿಕ್ಷಣ. ಅಲ್ಲೇನು ಮಾಡ್ತಾರೋ ಆಚೆ ಅದೇ ಸೈನ್ಸು, ಅದೇ ಮ್ಯಾಥ್ಸು, ಅದೇ ಬೇರೆದು ಬೇಡ ಅಂತಲ್ಲ. ಜಗತ್ತಿನ ಎಲ್ಲ ಕಡೆಯಿಂದ ಒಳ್ಳೇದು ಬರಲಿ ತೊಗೊಳ್ಳೋಣ, ಒಂದು ಫಿಲ್ಟರ್ ಇರಬೇಕಲ್ಲ. ನಮ್ಮದನ್ನು ಏನೂ ಕಲಿಯದೇ ಇರೋದಾ? ಈಗ 50 ವರ್ಷ 60 ವರ್ಷ ಅದ್ಭುತವಾಗಿ ಹೊಲ ಬೆಳೆಸಿ ವ್ಯವಸಾಯ ಮಾಡಿರೋ ರೈತನಿಗಿರೋ ಅಷ್ಟು ಜ್ಞಾನ, ಆಗ ಅವನ ಹತ್ರ ಮಾತಾಡಿಬಿಟ್ಟು ಒಂದಿಷ್ಟು ವಿಚಾರಗಳನ್ನು ಯಾಕೆ ಸೇರಿಸಬಾರ್ದು ಟೆಕ್ಸ್ಟ್ ಬುಕ್ಕಲ್ಲಿ? ಆಚೆಯಿಂದಲೇ ಮಾಡೋದು. ಸೊ ಈ ಥರ ಮಾಡಿ ನಮ್ಮತನ ನಮಗೆ ಗೊತ್ತಿಲ್ಲ. ಶಿಕ್ಷಣ ನಮ್ಮ ತಲೆಯನ್ನು ಹಾಳು ಮಾಡಿದೆ. ಬಾಲಿವುಡ್ಡು ನಮ್ಮ ಬಗ್ಗೆ ನಮಗೆ ಅನಾದರವನ್ನು ಮೂಡಿಸಿದೆ. ಆಮೇಲೆ ವಾಮಚಿಂತನೆ, ಮಾತೆತ್ತಿದ್ರೆ ನಿಮ್ಮಲ್ಲಿ ಜಾತಿ ಸಮಸ್ಯೆ, ನಿಮ್ಮಲ್ಲಿ ಜೆಂಡರ್ ಪ್ರಾಬ್ಲಮ್ಮು, ನೀವು ಬೊಟ್ಟಿಟ್ಕೊಂಡ್ರೆ ಪೇಟ್ರಿಯಾರ್ಕಲು, ತಾಳಿ ಹಾಕ್ಕೊಂಡ್ರೆ ಪೇಟ್ರಿಯಾರ್ಕಲು, ಪೂಜೆ ಮಾಡಿದ್ರೆ ಪೇಟ್ರಿಯಾರ್ಕಲು, ಸೀರೆ ಉಟ್ಕೊಂಡ್ರೆ ಪೇಟ್ರಿಯಾರ್ಕಲು, ಅಡುಗೆ ಮಾಡಿದ್ರೆ ಪೇಟ್ರಿಯಾರ್ಕಲು, ಮಕ್ಕಳು ಮಾಡ್ಕೊಂಡ್ರೆ ಪೇಟ್ರಿಯಾರ್ಕಲು, ಮದುವೆ ಮಾಡಿಕೊಂಡ್ರೆ ಪೇಟ್ರಿಯಾರ್ಕಲು, ಗಂಡನ ಜೊತೆ ಸ್ನೇಹದಿಂದ ಇದ್ದರೆ ಪೇಟ್ರಿಯಾರ್ಕಲು, ಗಂಡ ನಂಗೆ ಇವತ್ತು ಮಸಾಲೆ ದೋಸೆ ಮಾಡಿಕೊಡ್ತೀಯ ಅಂತ ಕೇಳಿದ್ರೆ ಮಾಡಿಕೊಟ್ರೆ ಅದು ಪೇಟ್ರಿಯಾರ್ಕಲು. ಈ ಥರ
ಅಂದರೆ ಗಂಡ ಹೆಂಡತಿ ಮಧ್ಯೆ ಜೆಂಡರ್ ಬಯಾಸು, ಜಾತಿಯ ಬಯಾಸು, ಕ್ಲಾಸ್ ಆ್ಯಂಡ್ ಮಾಸು, ನಾರ್ತು ಸೌತ್ ಡಿವೈಡು. ಈಗ ಹೀಗೆ ಮಾಡಿ 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 ಏನಾಗಿದೆ, ನಾವು ಒಂಥರ ಫ್ರ್ಯಾಗ್ಮೆಂಟ್ ಆಗಿ ಹೋಗ್ತಾ ಇದ್ದೀವಿ. ಸಮಷ್ಟಿ ಹೋಲಿಸ್ಟಿಕ್ ವ್ಯೂ ಅನ್ನೋದು ಕಳ್ಕೊಂಡ್ಬಿಡ್ತಾ ಇದ್ದೀವಿ. ಇದಕ್ಕೆ ವಾಮಚಿಂತನೆಯೂ ಕಾರಣ. ಅವರು ತುಂಬ ತಮ್ಮನ್ನು ತಾವು ಕರ್ಕೊಳ್ಳೋದು ಪ್ರೋಗ್ರೆಸಿವ್. ಆ್ಯಕ್ಚುಲಿ ವಾಮವನ್ನು ಹಿಡಿದವ್ರು ಯಾರೂ ಪ್ರೋಗ್ರೆಸ್ ಆಗೋಲ್ಲ, ಸರ್ವನಾಶ ಆಗಿಬಿಡ್ತಾರೆ. ಎಲ್ಲಿ ಕಮ್ಯುನಿಸಮ್ ಹೋಗುತ್ತೋ ಆ ದೇಶ ಹೋಯಿತು, ಸರ್ವನಾಶವಾಯಿತು. ಮತ್ತು ಅವರನ್ನು ಹಿಡ್ಕೊಂಡು ಈ ಎರಡು ಮತಗಳು ಆಟ ಆಡ್ತಾರೆ. ಯಾವ ಈ ಎರಡು ಮತಗಳು ನಮ್ಮನ್ನು ಹಾಳು ಮಾಡ್ತಾ ಇದೆಯಲ್ಲ, ಮತಾಂತರ ಮಾಡ್ತೀವಿಯಲ್ಲ, ಅವ್ರಿಗೆ ಟೂಲ್ಸು ಕಮ್ಯುನಿಸ್ಟ್ಗಳು. ಅವರಷ್ಟು ಜೆಂಡರ್ ಹೆಣ್ಮಕ್ಳನ್ನ ಸಂಪೂರ್ಣ ಕಮೋಡಿಫೈ ಮಾಡ್ತಾರೆ ಅಥವಾ ತಲೆಯಿಂದ ಕಾಲ್ವರೆಗೂ ಮುಚ್ಚಿ ಕೂಡಿಸ್ತಾರೆ. ಎರಡು ಎಕ್ಸ್ಟ್ರೀಮ್ಸ್ ಇದೆ. ಅದ್ರ ಬಗ್ಗೆ ಮಾತಾಡಲ್ಲ ಈ ಕಮ್ಯುನಿಸ್ಟ್ಗಳು, ಯಾಕೆಂದರೆ ಅವರು ಟೂಲ್ಸ್ ಅವರು. ಸೊ ಈ ಕಮ್ಯುನಿಸ್ಟ್ಗಳು ಒಂದು ಕಡೆಯಿಂದ ಕಾಲೇಜ್ಗಳಲ್ಲಿ ಇಂತಿಂಥ ಇದು ಮಾಡಿಕೊಂಡು ಚಿಕ್ಕ ಮಕ್ಕಳ ಮನಸ್ಸನ್ನು ಹಾಳು ಮಾಡ್ತಾ ಬರ್ತಾಯಿದ್ದಾರೆ. ರಂಗಭೂಮಿ ಸಾಕಷ್ಟು ವಾಮ ಚಿಂತನೆ ಆಗೋಗಿದೆ. ಅಲ್ಲಿ ಆಡ್ಕೊಳ್ಳೋದೇ ನಮ್ಮನ್ನು, ತಂದೆ ತಾಯಿನ ಆಡ್ಕೊಳ್ಳೋದು, ನಮ್ಮ ಪರಂಪರೆನ ಆಡ್ಕೊಳ್ಳೋದು ಎಲ್ಲ ತಪ್ಪು. ಸಾವಿರಾರು ವರ್ಷದಿಂದ ಜನ ಸಹಜವಾಗಿ ಸೌಪಜ್ಞವಾಗಿ ಮಾಡ್ಕೊಂಬಂದಿದ್ದೆಲ್ಲನೂ ತಪ್ಪು. ಸೊ ಏನು ಕರೆಕ್ಟು, ಆಚೆ ಏನು ಮಾಡ್ತಾರೆ ಅದು ಮಾಡೋದು ಕರೆಕ್ಟು. ಸೊ ಅಲ್ಲೆಲ್ಲೋ ಅಮೇರಿಕದಲ್ಲಿ ಅಲ್ಲಿ ಇಲ್ಲಿ ಪ್ಯಾಂಟು ಹರ್ಕೊಂಡ್ರೆ ಅದು ನಾವು ಹರ್ಕೋಬೇಕು, ಅದೇ ಫ್ಯಾಷನು. ಅದು ಚೆನ್ನಾಗಿದೆಯಾ ಇಲ್ವಾ, ಬೇಕಾ ಬೇಡವಾ, ಸಭ್ಯವಾ ಸುಂದರವಾ, ಏನೂ ಯೋಚನೆ ಮಾಡಬಾರ್ದು. ಅವ್ರು ಮಾಡಿದ್ದೆಲ್ಲ ಪ್ರೋಗ್ರೆಸ್ಸು ನಾವು ಮಾಡಬೇಕು. ಸೊ ಡೆಸ್ಟಿನೇಷನ್ ಅಮೇರಿಕಾ, ನಾನು ಅಲ್ಲಿ ಹೊಟ್ಟೋಗ್ಬಿಡ್ಬೇಕು. ಇಲ್ಲಿ ಏನಾದರೂ ಆಗಲಿ, ಹಾಯ್ ಡ್ಯಾಡ್, ಹಾಯ್ ಮಾಮ್ ಅಂತ ಫೋನ್ ಮಾಡಿಬಿಟ್ಟು ಆಗಾಗ ಒಂದು ಗಿಫ್ಟ್ ಕೊಟ್ಟರೆ ಆಯಿತು. ಅಲ್ಲೇನೋ ನಾವು ಇಂಡಿಯನ್ ಅಸೋಸಿಯೇಷನ್ ಮಾಡ್ಕೊಂಡು ಮಸಾಲೆ ದೋಸೆ ಮಾಡ್ಕೊಂಡು ತಿಂತಾ ಇರ್ತೀವಿ, ಅಷ್ಟೆಲ್ಲ ಇಂಡಿಯನ್. ವಿತ್ ಡ್ಯೂ ರೆಸ್ಪೆಕ್ಟ್, ಅಲ್ಲಿ ಯಾರ್ಯಾರು ಹೋಗಿದ್ದಾರೆ, ಏನೇನು ಒಳ್ಳೆ ಕೆಲಸ ಮಾಡ್ತೀವಿ, ವಿತ್ ಡ್ಯೂ ರೆಸ್ಪೆಕ್ಟ್ ಹೇಳ್ತೀನಿ, ಈ ದೇಶವನ್ನು ಕಟ್ಟೋದು ತುಂಬ ಮುಖ್ಯ. ನಾವು ಆರ್ ನೆವರ್, ಇಷ್ಟೊಳ್ಳೆ ಪ್ರಧಾನಮಂತ್ರಿ ಇರುವಾಗ ದೇಶವನ್ನು ಕಟ್ಟಬೇಕು. ನಮ್ಮ ಎಲ್ಲ ಅಂದರೆ ಒಂದು ಅವಕಾಶಗಳು ಇಲ್ಲಿ ತುಂಬ ಇದು ಮಾಡ್ತಾರೆ. ಗೌರ್ಮೆಂಟು ಭಾಳ ಪಕ್ಷಪಾತ ಮಾಡ್ತಾರೆ, ನಮಗೆ ಮೆರಿಟ್ಗೆ ಕೊಡೋದಿಲ್ಲ, ನನ್ನ ಜಾತಿ ನೋಡ್ಕೊಂಡು ನನಗೆ ಕೊಡೋದಿಲ್ಲ. ಇದೆಲ್ಲ ಸಮಸ್ಯೆಗಳಿಲ್ಲ ಅಂತ ನಾನು ಹೇಳ್ತಿಲ್ಲ, ಅದು ಒಂದು ಕಾರಣ ಬ್ರೈನ್ ಡ್ರೈನ್ಗೆ. ಇನ್ನೊಂದು ಕಾರಣ ಏನು ಅಂದರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ನಾನು ಈ ದೇಶದಲ್ಲಿದ್ದರೆ ನನಗೇನು, ನಾನು ಐ ಕ್ಯಾನ್ ನೆವರ್ ಪ್ರೋಗ್ರೆಸ್ ಅನ್ನೋದು ಈ ಬಾಲಿವುಡ್ ಮೂಲಕ, ಈ ವಾಮ ಚಿಂತನೆಗಳ ಮೂಲಕ, ಈ ಶಿಕ್ಷಣದ ಮೂಲಕ ನಿರಂತರವಾಗಿ ತುಂಬಲಾಗಿದೆ. ಇದಿಷ್ಟು ಒಂದು ಪೀಠಿಕೆ ನಾನು ಕೊಟ್ಟಿದ್ದು. ಇಷ್ಟಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಇದು ಒಂಥರ ತೆರೆದ ದ್ವಾರ ಥರ ಆಗೋಗ್ಬಿಡುತ್ತೆ ಮನಸ್ಸಿಗೆ ಒಂದು ಫಿಲ್ಟರ್ ಇರಲ್ಲ. ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಯಾರು ಬೇಕಾದ್ರೂ ಬರ್ಬೋದು ಹೋಗ್ಬೋದು, ಆ ಥರ ಆವಾಗ ಇವ್ರು ಬರ್ತಾರೆ. ನಮಗೆ ಆಲ್ ಸೆಡ್ ಆ್ಯಂಡ್ ಡನ್, ನಾವು ಎಷ್ಟೇ ಏನೇ ಆಗಿದ್ದರೂ, ಶ್ರೀಮಂತರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಪದವಿಯಲ್ಲಿರ್ಬೋದು, ಏನೇ ಇರ್ಬೋದು, ಆದರೆ ಮನುಷ್ಯ ಅಂದಮೇಲೆ ನಮಗೊಂದು ಎಮೋಷ್ನಲ್ ನೀಡ್ ಅಂತ ಇರುತ್ತೆ, ಭಾವನಾತ್ಮಕವಾದ ಅಗತ್ಯ ಇರುತ್ತೆ. ಎಲ್ಲವನ್ನ ಬಿಟ್ಟು ಮನೇಲಿ ಹಿಂಗೆ ಕೂತ್ಕೊಂಡಾಗ ನಾನು ಧ್ಯಾನಿಸೋದಕ್ಕೆ, ಸಂತೋಷ ಪಡೋದು ನನಗೊಂದು ಅಂಶ ಬೇಕು. ಅದಕ್ಕಾಗಿ ಮನುಷ್ಯ ಕುಡಿತಾನೆ, ಆಚೆ ಹೋಗ್ತಾನೆ, ಪಾರ್ಟಿ ಮಾಡ್ತಾನೆ, ಆದರೂ ಅದು ತೃಪ್ತಿ ಕೊಡೋದಿಲ್ಲ. ಏಕೆಂದರೆ ಅದು ಬರೀ ಹೊಟ್ಟೆಗೆ ಅಷ್ಟೇ. ಎಮೋಷ್ನಲ್ ನೀಡ್ ಏನಿದೆ, ನಮ್ಮ ಮನಸ್ಸನ್ನು ವಿಕಾಸಗೊಳಿಸೋವಂಥದ್ದು ಒಂದು ಬೇಕು. ಅದು ನಮಗೆ ಸಿಕ್ಕೋದು ಧರ್ಮದಿಂದ, ಧಾರ್ಮಿಕ ಸಂಸ್ಕೃತಿಯಿಂದ. ಹಾಗಾಗಿ ನಾವು ಭಗವಂತನ ಧ್ಯಾನ ಮಾಡೋದು, ಮೆಡಿಟೇಷನ್ ಮಾಡೋದು ಮತ್ತು ಸ್ಲೋ ಡೌನ್ ಮಾಡ್ಕೊಳ್ಳೋದು, ಜೀವನವನ್ನು ಶಾಂತಗೊಳಿಸೋದು, ಕ್ಷಮಿಸೋದು, ಪ್ರೀತಿಸೋದು, ಹಂಚಿಕೊಳ್ಳೋದು, ದಾನ ಮಾಡೋದು, ಧರ್ಮ ಮಾಡೋದು, ಉತ್ಸವ ಮಾಡೋದು, ಪೂಜೆ ಮಾಡೋದು, ನಾನಾ ಬಗೆಗಳಲ್ಲಿ ಮಾಡ್ಬೋದು. ಕರ್ಮಯೋಗ ಇದೆ, ರಾಜಯೋಗ ಇದೆ, ಭಕ್ತಿಯೋಗ ಇದೆ, ಮತ್ತು ಬೇಕಾದಷ್ಟು ಶಾಸ್ತ್ರಾಧ್ಯಯನಗಳನ್ನು ಮಾಡ್ಬೋದು, ಕೇಳ್ಬೋದು, ರಾಮಾಯಣ ಮಹಾಭಾರತ ಕೇಳ್ಬೋದು, ಹರಿಕತೆ ಕೇಳ್ಬೋದು, ಸಂಗೀತ ಕೇಳ್ಬೋದು, ಅನಾಥಾಶ್ರಮಕ್ಕೆ ಹೋಗ್ಬೋದು, ವೃದ್ಧಾಶ್ರಮಕ್ಕೆ ಹೋಗ್ಬೋದು, ಮನೆಯಲ್ಲೇ ವ್ರತ ನಿಯಮಗಳನ್ನು ಮಾಡ್ಬೋದು, ಉತ್ಸವಗಳನ್ನು ಮಾಡ್ಬೋದು, ಹಬ್ಬ ಹರಿದಿನಗಳನ್ನು ಮಾಡ್ಬೋದು, ಮಠ ಮಂದಿರಗಳಿಗೆ ಹೋಗಿ ವಾಲಂಟಿಯರ್ ಸರ್ವಿಸ್ ಮಾಡ್ಬೋದು, ಅಲ್ಲಿ ಹೋಗಿ ಪ್ರವಚನ ಕೇಳ್ಬೋದು, ಅಲ್ಲಿ ಹೋಗಿ ಸಹಾಯ ಮಾಡ್ಬೋದು, ಅಡುಗೆ ಮಾಡ್ಬೋದು, ಪೂಜೆ ಮಾಡ್ಬೋದು, ಮತ್ತೊಂದು ಮಾಡ್ಬೋದು, ಸಂಗೀತ ಅಭ್ಯಾಸ ಮಾಡ್ಬೋದು, ತೋಟಗಾರಿಕೆ ಮಾಡ್ಬೋದು, ಕೃಷಿ ಮಾಡ್ಬೋದು, ಹಳ್ಳಿಗೆ ಹೋಗ್ಬಿಟ್ಟು ಜನರನ್ನು ಉದ್ಧಾರ ಮಾಡ್ಬೋದು, ಅಕ್ಕಪಕ್ಕದ ಮನೆಯವ್ರಿಗೆ ಸಹಾಯ ಮಾಡ್ಬೋದು, ಪುಟಾಣಿ ಮಕ್ಕಳ ಜೊತೆ ಆಟಾಡ್ಬೋದು, ಪಾರ್ಕಿಗೆ ಹೋಗ್ಬೋದು. ಎಷ್ಟು ಥರ ಸಾಹಿತ್ಯ, ಕಾವ್ಯ, ಸಂಗೀತ, ನೃತ್ಯ, ಹರಿಕತೆ, ಇದೆಲ್ಲ ಒಂಥರ ಶುಗರ್ ಕೋಟಿಂಗ್ ಥರ. ಇದರ ಅಂತರಂಗದಲ್ಲಿರೋದು ಧರ್ಮ. ಯಾರಿಗೆ ತೊಂದರೆ ಆಗದೆ ಇರೋ ಹಾಗೆ ನನ್ನ ಅಂತರಂಗವನ್ನು ಇಡೀ ಸಮಾಜಕ್ಕೂ ಕೂಡ ಹಿತವನ್ನು ಕೊಡುವಂಥ, ನಮ್ಮ ಅಂತರಂಗಕ್ಕೂ ಹಿತವನ್ನು, ಸಂತೋಷವನ್ನು ಕೊಡಬೇಕು, ಸಮಾಜಕ್ಕೂ ಒಳ್ಳೇದು ಮಾಡಬೇಕು. ಅಂತಹ ಒಂದು ಧಾರ್ಮಿಕ ಸಂಸ್ಕೃತಿಯನ್ನು ನಮ್ಮ ಹಿರಿಯರು ನಮಗೆ ಕೊಟ್ಟರು. ಅದರಿಂದ ಏನಾಗುತ್ತೆ, ಹೊರಗಡೆ ನಾನು ಏನು ತಿಂದೆ ಬಿಟ್ಟೆ ಅನ್ನೋಕ್ಕಿಂತ ಅಂತರಂಗದಲ್ಲಿ ನಮಗೆ ಸಂತೋಷ ಸಿಗುತ್ತೆ. ಇಲ್ಲೇ ನಾವು ಜಾಸ್ತಿ ಬದುಕೋದು, ಇದೊಂದು ದೊಡ್ಡ ಗುಟ್ಟು. ಯಾರೋ ಸೈಕಾಲಜಿಸ್ಟ್ ಮಾತು ಕೇಳ್ತಾ ಇದೆ ಹಿಂಗೆ ಟಿ ವಿನಲ್ಲಿ, ಅವ್ರು ಹೇಳ್ತಾಯಿದ್ರು, ಮನುಷ್ಯ 80% ತನ್ನೊಳಗೆ ಬದುಕ್ತಾನೆ ಅಂತ, ಇನ್ನೊಬ್ಬರು ಪಕ್ಕದಲ್ಲಿದ್ದಾಗ 80 ಅಲ್ಲ 90% ಬದುಕ್ತಾನೆ ಅಂತ. ನಾವು ತುಂಬ ಜಾಸ್ತಿ ನಮ್ಮೊಳಗೆ ಬದುಕ್ತೀವಿ, ನಮಗೆ ಗೊತ್ತೋಗುತ್ತಿಲ್ಲಯೋ. ಯಾರು ತುಂಬ ರಿಸರ್ವ್ಡ್ ಅಂತ ಹೇಳ್ತಾರೆ, ಮಾತಾಡೋಲ್ಲ ಅಂತ ಹೇಳ್ತಾರೆ, ಅವರೂ ಕೂಡ ಒಳಗಡೆ ನಡೀತಾ ಇರುತ್ತೆ.
ಸೆಲ್ಫ್ ಏನಂತಾರೆ ಆಟೋ ಸಜೆಷನು ವಾಟ್ ಎವರ್ ಒಳಗಡೆ ಸೆಲ್ಫ್ ಕಮ್ಯುನಿಕೇಷನ್ ನಡೀತಾ ಇರುತ್ತೆ. ಅಲ್ಲಿಗೆ ನಮಗೆ ಈ ಥರದ ಧಾರ್ಮಿಕ ಸಂಸ್ಕೃತಿ ಬೇಕು. ಇದನ್ನು ಕಿತ್ತಾಕ್ತಾ ಇದ್ದಾರೆ. ಸೊ ದೇವಸ್ಥಾನಕ್ಕೆ ಹೋಗ್ಬೇಡ, ಮೋಸದ ಜಾಗ, ಪುರೋಹಿತ ಸರಿ ಇಲ್ಲ, ದೇವಸ್ಥಾನ ಎಲ್ಲ ಓಲ್ಡ್ ಫ್ಯಾಷನ್ಡು, ಅದು ಯಾಕೆ, ಅದು ವೇಸ್ಟ್ ಆಫ್ ಮನಿ, ಸ್ಕೂಲ್ ಕಟ್ಟಬಾರ್ದಾ, ಆಸ್ಪತ್ರೆ ಕಟ್ಟಬಾರ್ದಾ, ಕೇಳೋಕ್ಕೆ ಲಾಜಿಕಲಾಗಿ ಹೌದು ಅನಿಸುತ್ತೆ. ಬುದ್ಧಿ, ಸ್ವಂತ ಬುದ್ಧಿ ಇಲ್ಲದೆ ಇರೋರಿಗೆ ಹೌದು ಎಸ್ ಯಾಕೆ ರಾಮ ಮಂದಿರ ಕಟ್ಟಬೇಕಾಗಿತ್ತು, ಒಂದು ದೇವಸ್ಥಾನ, ಒಂದು ಹಾಸ್ಪಿಟಲ್, ಅದೇ ಅವ್ರು ಕಟ್ಟೋವಾಗ ಯಾಕೆ ಅಲ್ಲೊಂದು ಹಾಸ್ಪಿಟಲ್ ಕಟ್ಟಿ ಅಂತ ಕೇಳೋದಿಲ್ಲ. ಅವ್ರ ಶ್ರದ್ಧಾ ಕೇಂದ್ರಕ್ಕೆ ಏನು ಇಂಪಾರ್ಟೆನ್ಸು ಅಂದರೆ ನಮ್ಮ ಶ್ರದ್ಧೆಯನ್ನು ಭಂಜಿಸಿ ಕಮ್ ಅನ್ನೋದು ಬೇಕಾಗಿಲ್ಲ. ಆ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ, 13, 14, 15 ವಯಸ್ಸಿನಲ್ಲಿ ಒಂದು ಅವರ ಫಾರ್ಮೇಟಿವ್ ಏಜ್ ಅದು, ಆಗ ತಾನೇ ಜಗತ್ತನ್ನು ನೋಡೋಕ್ಕೆ ಶುರು ಮಾಡಿರ್ತಾರೆ. ಇನ್ನು ಪ್ರೌಢಿಮೆ ಶುರು ಆಗಿರುತ್ತೆ ಬೆಳಿಗ್ಗೆ ಸ್ವಲ್ಪ, ಆವಾಗ ಈ ವಾಮಚಿಂತನೆ ಇಲ್ಲಿ ಸಿಕ್ಬಿಟ್ರೆ ದಾರಿ ತಪ್ಪಿಬಿಡ್ತಾರೆ. ಅದಕ್ಕೆ ಅವ್ರಿಗೆ ಎಲ್ಲವೂ ತಪ್ಪು ಅನಿಸುತ್ತೆ. ಇವ್ರು ಹಾಯಾಗಿ ಮಾಲ್ಗೆ ಹೋಗೋದು, 10 ರೂಪಾಯಿ ವಸ್ತುವಿಗೆ 1000 ರೂಪಾಯಿ ಖರ್ಚು ಮಾಡೋದು, ಅದು ತಪ್ಪು ಅಂತ ಅನ್ಸಲ್ಲ ಅವ್ರಿಗೆ. ಕುಡಿದು ಡ್ರಗ್ಸ್ ತೊಗೊಂಡು ದೇಹ ಹಾಳು ಮಾಡ್ಕೊಡೋದು ತಪ್ಪು ಅನ್ಸಲ್ಲ. ಹುಡುಗರ ಜೊತೆ ಬೆರ್ಕೊಂಡು ತನುಮನಗಳನ್ನು ಕೊಳಕು ಮಾಡ್ಕೊಳ್ಳೋದು ಇವ್ರಿಗೆ ತಪ್ಪು ಅಂತ ಅನ್ಸೋದಿಲ್ಲ. ಆದರೆ ಇದು ಇವ್ರಿಗೆ ತಪ್ಪು ಅನಿಸುತ್ತೆ. ಧಾರ್ಮಿಕ ಸಂಸ್ಕೃತಿ, ನಮ್ಮ ಅಜ್ಜಿಗೆ ಬುದ್ಧಿ ಇಲ್ಲ, ನಮ್ಮ ತಾತಂಗೆ ಬುದ್ಧಿ ಇಲ್ಲ, ಅಪ್ಪಂಗೆ ಬುದ್ಧಿ ಇಲ್ಲ, ಮೀಸೆ ಬಂದವನಿಗೆ ದೇಶ ಕಾಣೋದು ಅಂತ ಆ ಥರದ ಒಂದು ಅಭಿಪ್ರಾಯವನ್ನು ಮೂಡಿಸ್ಬಿಡ್ತಾರೆ. ಆ 13 ಟೀನೇಜ್ ಎಂಟರ್ ಆಗೋ ಹೊತ್ತಿಗೆ ಅವ್ರಿಗೆ ಜೀವನವನ್ನು ಹೆಂಗೆ ನೋಡಬೇಕು, ಇಲ್ಲಿ ಒಳ್ಳೆಯದಿದೆ, ಕೆಟ್ಟದಿದೆ, ಪರಂಪರೆ ಇದೆ, ಮುನ್ನಡೆನೂ ಬೇಕು, ಸೊ ಬೇರೂ ಬೇಕು, ಚಿಗುರ್ಲೂ ಬೇಕು. ಬೇರನ್ನು ಕಳ್ಕೊಂಡಂಥ ಮರ ತುಂಬ ಕಾಲ ಚಿಗುರದೇ ಇಲ್ಲ, ಅದು ಹೋಗ್ಬಿಡುತ್ತದು. ಸೊ ಚಿಗುರುನೇ ಪ್ರೋಗ್ರೆಸ್ಸು. ಗ್ಲೋಬಲ್ ಆಗಿ ವೈಶ್ವಿಕವಾಗಿ ನಾವು ಬೆಳಿಬೇಕು ನಿಜ, ಆದರೆ ಅಷ್ಟೇ ನಾವು ನಮ್ಮ ಪರಂಪರೆಯಲ್ಲಿ ರೂಟೆಡ್ ಆಗಿರಬೇಕು. ಇದನ್ನು ಸರಿಯಾಗಿ ನಾವು ಅರ್ಥಪಡಿಸದೆ ಹೋದರೆ ತಂದೆ ತಾಯಂದ್ರೆ ಆ ಶಿಕ್ಷಣ ಕೊಡ್ತಾ ಇಲ್ಲ ಮಕ್ಕಳಿಗೆ. ಶಾಲೆಯಲ್ಲಂತೂ ಬಿಟ್ಬಿಡಿ, ಶಾಲೆಯಲ್ಲಿ ಇಂಗ್ಲೀಷ್ ಕಲಿಸು, ಸೈನ್ಸು ಮ್ಯಾಥ್ಸ್ ಕಲಿಸು, ಆಮೇಲೆ IIT IIM ಎಲ್ಲೋ ಕಳಿಸು, ಆಮೇಲೆ ಅಮೆರಿಕಕ್ಕೆ ಕಳಿಸು. ಬಾಯಿ ಬಿಟ್ಟು ಹೇಳ್ತಾರೆ ನಾವು IIT ಟ್ರೈನಿಂಗ್ ಕೊಡ್ತೀವಿ, ಅಮೆರಿಕನ್ ಬೆಸ್ಟ್ ಯೂನಿವರ್ಸಿಟೀಸಲ್ಲಿ. ಅಂದರೆ ಇವ್ರ ಉದ್ದೇಶನೇ ಮಕ್ಕಳನ್ನ ಪ್ಯಾಕ್ ಆಫ್ ಮಾಡೋದು ಅಂತ ನಾಚಿಕೆ ಇಲ್ಲದೆ ಹೇಳ್ತಾರೆ. ನಮ್ಮವರು ಕೂಡ ನಾಚಿಕೆ ಇಲ್ಲದೆ ಅಲ್ಲಿಗೆ ಹೋಗ್ತಾರೆ. ನನ್ನ ದೇಶ ಕಟ್ಟುವಂಥವ್ರು ಬೇಕು ಅಂತ ಯಾರಿಗನ್ಸುತ್ತೆ? ಯಾಕೆ ನಮ್ಮ ಇಸ್ರೋನೆಲ್ಲ ನಮ್ಮ ಸ್ವದೇಶಿಯ ತಮಿಳ್ ಮೀಡಿಯಮ್, ಕನ್ನಡ ಮೀಡಿಯಮ್, ಮಲಯಾಳಂ ಮೀಡಿಯಮ್, ಹಿಂದಿ ಮೀಡಿಯಮಲ್ಲಿ ಓದಂಥವ್ರು ಇವತ್ತೇನು ಅದ್ಭುತ ಮಾಡಿದ್ದಾರೆ ಇಸ್ರೋನಲ್ಲಿ. ಜ್ಞಾನಕ್ಕೂ ಈಗ ಜುಜ್ಬಿ ಇಂಗ್ಲೀಷ್ಗೂ ಸಂಬಂಧ ಇಲ್ಲ. ಇಂಗ್ಲೀಷ್ ಬರೀ ಒಂದು ಭಾಷೆ ಅಷ್ಟೇ, ಆದರೆ ಹೈಪ್ ಮೂಡಿಸಿದ್ದಾರೆ. ಅದಕ್ಕೆ ಕಾರಣ ಏನು ಅಂದರೆ ಪೊಲಿಟಿಕಲ್ ಸಪೋರ್ಟ್ ಇದ್ದದ್ರಿಂದ ಈ ಥರ ಮಾಡ್ಕೊಂಬರಲಾಗಿದೆ. ಬಾಲಿವುಡ್ಡು, ವಾಮಚಿಂತನೆ, ಮೆಕಾಲೆ ಶಿಕ್ಷಣ, ಇದು ಭಾರತೀಯ ಶಿಕ್ಷಣ ಅಲ್ಲ, ಇದು ಮೆಕಾಲೆ ಶಿಕ್ಷಣ. ಆಮೇಲೆ ಈ ಥರದ್ದೆಲ್ಲ ಜೊತೆಗೆ ಇಷ್ಟು ವರ್ಷ ಸೈಲೆಂಟಾಗಿ ನಡೆದಿದೆ, ಈಗ ಮುಕ್ತವಾಗಿ ನಡೀತಾ ಇದೆ. ಈಗ ಎಲ್ಲೋ ಒಂದು ಕಡೆ ಒಂದಿಷ್ಟು ಜನ ಎಚ್ಚೆತ್ಕೊಂಡು ಯಾಕೋ ಹಿಂಗಾಗ್ತಿದೆ, ನಮ್ಮದೆಲ್ಲ ನಾವು ಕಳ್ಕೊಂಡ್ಬಿಡ್ತಿದ್ದೀವಿ ಅಂತ ಸ್ವಲ್ಪ ಧ್ವನಿ ಏರಿಸಿದ್ರು. ಈ ಕೆಲವು RSS ಅವ್ರು ಇರ್ಬೋದು, ಇನ್ನು ನಮ್ಮ ಥರ ಇಂಡಿವಿಜುವಲ್ಸ್ ಇರ್ಬೋದು, ಯಾಕೋ ನಮ್ಮನ್ನು ತುಂಬ ಮರಳು ಮಾಡ್ತಾ ಇದ್ದಾರೆ. ವಾಸ್ತವನೇ ಬೇರೆ, ಇವ್ರು ತೋರಿಸ್ತಾ ಇರೋದೇ ಬೇರೆ. ಬಾಂಬ್ ಹಾಕೋರು, ಕಲ್ತೂರೋರು, ನಾಶ ಮಾಡೋರು, ಇವ್ರೂ ಕೂಡ ಸರಿ ಅಂತ ಹೇಳಿ ನಾವು ಎಲ್ಲರೂ ಸರ್ವೇ ಭವಂತು ಸುಖಿನ ಅಂತ ಹೇಳೋದು ನಮ್ಮದು ತಪ್ಪು ಅಂತ ಹೇಳ್ತಾರಲ್ಲ ಅಂತ ಅನ್ಸೋಕ್ಕೆ ಶುರುವಾಗಿದೆ. ಅದು ಅವ್ರಿಗೆ ಸೊಂಟ. ಅದಕ್ಕೆ ಅವರು ಈ ಥರ ಭಯಂಕರ ಟ್ರ್ಯಾಪ್ಗಳನ್ನು ಶುರು ಮಾಡಿದ್ದಾರೆ. ಈ ವಲ್ನರೇಬಲ್ ಏಜ್ ಇರ್ತಾರೆ ಹುಡುಗಿರು. ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಆ ವಯಸ್ಸಿದೆಯಲ್ಲ, 13ರಿಂದ ಒಂದು 20-25 ವಯಸ್ಸಿನಲ್ಲಿ ಒಂದು ಸಹಜವಾಗಿ ಒಂದು ಹಾರ್ಮೋನಲ್ ಚೇಂಜಸ್ ಆಗುತ್ತೆ ದೇಹದಲ್ಲಿ. ಅವ್ರಿಗೆ ಸ್ತ್ರೀತ್ವ, ಪುರುಷತ್ವ ಹೆಚ್ಚು ಪ್ರಕಟ. ಅಲ್ಲಿವರೆಗೂ ಮಕ್ಕಳಾಗಿರ್ತಾರೆ, ಈಗ ನಾನು ಸ್ತ್ರೀ, ನಾನು ಪುರುಷ ಅನ್ನೋ ಬೋಧೆ ಜಾಸ್ತಿ ಆಗುತ್ತೆ. ಅದಕ್ಕೆ ತಕ್ಕ ಹಾಗೆ ಅವರಲ್ಲಿ ಇನ್ನೊಂದು ಜೆಂಡರ್ ಮೇಲೆ ಆಕರ್ಷಣೆ, ಹುಡುಗಿರ ಕಡೆ ಆಕರ್ಷಣೆ, ಅದು ಆ ವಯಸ್ಸಿಗೆ ತುಂಬ ಸಹಜವಾದದ್ದು. ಏನೋ ಒಬ್ಬ ರಾಜ್ಕುಮಾರನ ಚಿಂತನೆ ಮಾಡೋದು, ರಾಜ್ಕುಮಾರಿಯ ಡ್ರೀಮ್ ಮಾಡೋದು, ಪದ್ಯ ಬರೆಯೋದು, ಏನೋ ನನಗೆ ಇವನಾದಾನೋ ಅವನಾದಾನೋ ಅಂತ ಆಲೋಚನೆ ಮಾಡೋದು ಸಹಜವೇ ಆ ವಯಸ್ಸಲ್ಲಿ. ಆ ವಯಸ್ಸಲ್ಲಿ ತುಂಬ ಹುಷಾರಾಗಿರಬೇಕು. ತುಂಬ ನಿರ್ಬಂಧ ಮಾಡಬೇಕು ಅಂತಲೂ ಅಲ್ಲ, ವಿವೇಕ ಕೊಡಬೇಕು. ಆತ್ಮಾನಮಾತ್ಮನಾಯಾಸ್ತು ರಕ್ಷೇಯುಸ್ತಾ ಸುರಕ್ಷಿತಾ ಅಂತ ಮನು ಮಹರ್ಷಿ ಹೇಳ್ತಾರೆ. ಯಾವ ಸ್ತ್ರೀ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲಳೋ ಅವಳೇ ನಿಜಕ್ಕೂ ಸುರಕ್ಷಿತಳು ಅಂತ. ಆ ವಿವೇಕ ಕೊಡಬೇಕು ಅವಳಿಗೆ. ಸುಮ್ಮನೆ ಕಿಟಕಿ ಬಾಗಿಲು ಮುಚ್ಚಿಟ್ರೆ ವೆಂಟಿಲೇಟ್ರಿಂದ ಕಂಟಿನ್ಯೂ ಮಾಡ್ತಾಳೆ. ಸೊ ಅವಕಾಶ ತೊಗೊಂಡು ಮತ್ತೆ ಅವಳು ಅದನ್ನೇ ಮಾಡ್ತಾಳೆ. ವಿವೇಕ ಕೊಡಬೇಕು. ಮಕ್ಕಳಿಗೆ ನಾವು ವಿವೇಕ ಕೊಟ್ಟಿಲ್ಲ. ಟೀಚರ್ಸು ಯಾರೋ ಕುಡಿಸ್ಕೊಂಡು ನೋಡಿ, ಮತಾಂತರ ಆಗಬೇಡಿ, ಹುಷಾರಾಗಿರಿ, ನಿಮ್ಮ ಧರ್ಮ, ನಿಮ್ಮ ತಂದೆ ತಾಯಿ, ನಿಮ್ಮ ಕುಲ, ನಿಮ್ಮ ದೇಶ, ನಿಮ್ಮ ಭಾಷೆ, ನಿಮ್ಮ ವೇಷಭೂಷ, ನಿಮ್ಮ ಕುಂಕುಮ, ಇದು ನಿಮ್ಮದು, ನಿಮ್ಮ ಅಸ್ಮಿತೆ ಇದು ನಮ್ಮದು, ಉಳಿಸ್ಕೊಳ್ಳೋಣ ಅಂತ ಯಾವ ಟೀಚರ್ಸ್ ಹೇಳ್ತಾರೆ? ನೋ ಬಿಂದಿ, ನೋ ಬ್ಯಾಂಗಲ್ಸ್. ಯಾರೋ ಹೇಳಿದ್ರು, ಬ್ರಿಟಿಷ್ ಸ್ಕೂಲ್ಸ್ ಹೇಳಿದ್ರು, ಅದನ್ನು ಅವ್ರ ಕಡೆಯವರು ಸಿಪಾಯಿಗಳು, ಅವ್ರ ಮತಾಂತರಿಗಳು ಕಂಟಿನ್ಯೂ ಮಾಡಿದ್ರು. ನಮ್ಮವ್ರು ಒಪ್ಕೊಂಡ್ರಲ್ಲ, ಕುಂಕುಮ ಅಳಿಸ್ಬಿಟ್ಟು ಕಳಿಸ್ತಾರೆ ಮಕ್ಕಳನ್ನ ಶಾಲೆಗೆ. ಅಂತ ಶಾಲೆಗೆ ಯಾಕೆ ಹಾಕ್ತೀರಾ ಮಕ್ಕಳನ್ನ ಅಂತ ನಾನು ಹೇಳೋದು. ಹೌ ಡೇರ್ ದೇ.
ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.